ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮದೆ ನೋಡ್ರಿ. ಬರ್ರಿ, ಇವತ್ತೇನಪ್ಪ ಒಂದು ಸ್ಪೆಷಲ್ ಅಂತಂದ್ರೆ ಪೂರಿ ನೋಡ್ತಾ ಇದ್ದೀರಲ್ವ ಇವಾಗ ನೀವು ಪೂರಿನ. ಈ ಪೂರಿನ ಹೆಂಗೆ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ ರೀ. ಆಲ್ರೆಡಿ ನಾನು ಪೂರಿನ ರೆಸಿಪಿನ ಒಂದೆರಡು ರೆಸಿಪಿನ ನಾನು ಆಲ್ರೆಡಿ ವಿಡಿಯೋದೊಳಗೆ ಹಾಕಿದ್ದೀನಿ. ಲಿಂಕ್ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೀವು ನೋಡ್ಕೋಬೋದು. ಮೈದಾ ಹಿಟ್ಟು ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ರೀ ನಾನು. ಇವಾಗ ನೋಡ್ತಾ ಇರ್ಬೋದು ನೀವು ಗೋಧಿ ಹಿಟ್ಟಲ್ಲಿ ಯಾವ ರೀತಿಯಾಗಿ ನಾವು ಪೂರಿನ ಮಾಡೋದು ಅಂತಂದು ತೋರಿಸ್ಕೊಡ್ತೇನೆ ರೀ. ಈ ಗೋಧಿ ಹಿಟ್ಟನ್ನು ನಾನು ಒಂದು ಪರಾತಕ್ಕೆ ಹಾಕ್ಕೊಂಡಿದ್ದೀನಿ ರೀ. ಒಂದು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಚಿರೋಟಿ ರವಾನ ಹಾಕ್ಕೊಂಡಿದ್ದೀನಿ ರೀ. ನಾನು ತೊಗೊಂಡಿರುವಂತಹ ಮೆಜರ್ಮೆಂಟು ಕರೆಕ್ಟಾಗಿದೆ. ನೀವು ಕೂಡ ಇಷ್ಟೇ ತೊಗೋಬೋದು. ಯಾವುದಾದ್ರೂ ಒಂದು ಅಳತೆಗೆ ಒಂದು ಏನಾದರೂ ಒಂದು ಬೌಲ್ ಆಗಿರ್ಬೋದು ಅಥವಾ 1 ಕಪ್ ಆಗಿರ್ಬೋದು, ಈ ರೀತಿಯಾಗಿ ಮೆಜರ್ಮೆಂಟ್ಗೆ ಯೂಸ್ ಮಾಡ್ಕೊಳ್ಳಿ. ಅದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ನಾನು ಒಂದು ಅರ್ಧ ಟೇಬಲ್ ಸ್ಪೂನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಾನು ಹೋಟೆಲ್ನಲ್ಲೆಲ್ಲ ಸಿಗ್ತಾವಲ್ಲ ರೀ ಪೂರಿ, ಮೇಲ್ಗಡೆ ಎಷ್ಟು ಕೆಂಪಾಗಿರ್ತಾವಲ್ಲ ಅದಕ್ಕೋಸ್ಕರ ಕೆಂಪಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಶುಗರನ್ನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ ಶುಗರು. ಇವಾಗ ನೋಡ್ತಾ ಇರ್ಬೋದು ನಾನು 1 ಗ್ಲಾಸ್ ನೀರು ತೊಗೊಂಡಿದ್ದೆ. 1.5 ಗ್ಲಾಸಷ್ಟು ನಾನು ನೀರನ್ನು ಯೂಸ್ ಮಾಡ್ಕೊಂಡಿದ್ದೀನಿ ರೀ ಹಿಟ್ಟನ್ನು ನಾದೋದಕ್ಕೆ. ಹಿಟ್ಟನ್ನು ಈ ರೀತಿಯಾಗಿ ನೀವು ನಾದ್ಕೋಬೇಕಾಗತ್ತೆ ನೋಡಿರಿ. ಸ್ವಲ್ಪನ ನೀರು ಹಾಕ್ಕೊಂಡು ನಾದ್ಕೋಬೇಕಾಗತ್ತೆ ರೀ. ನೀವು ನೀರು ನೋಡಿಕೊಂಡು ಹದವಾಗಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ರೀ ಹಿಟ್ಟನ್ನು. ಈ ರೀತಿಯಾಗಿ ಕಲಿಸ್ಕೋಬೇಕು. ಗಟ್ಟಿಯಾಗಿನ ಕಲಿಸ್ಕೊಂಡ್ರೆ ಪೂರಿ ಚೆನ್ನಾಗಿ ಉಬ್ಕೊಂಡು ಬರ್ತಾವ್ರಿ. ಈಗ ಇದಕ್ಕೆ ಒಂದು ಪಾತ್ರೆನ ಮುಚ್ಚಿ ಇಡೋಣ್ರಿ. ನಾನು ನೀರು ತೋರಿಸಿದ್ನಲ್ವ, 1.5 ಗ್ಲಾಸಷ್ಟು ನಾನು ನೀರನ್ನು ಯೂಸ್ ಮಾಡ್ಕೊಂಡಿದ್ದೀನಿ ರೀ ಇಷ್ಟು ಹಿಟ್ಟಿಗೆ. ನೋಡಿರಿ, ಇವಾಗ ಒಂದು 15ರಿಂದ 20 ನಿಮಿಷ ಬಿಟ್ಟಿದ್ದೆ ನಾನು. ನೀವು ಟೈಮ್ ಇದ್ದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಡ್ಬೋದು ರೀ. ಇದನ್ನು ಎಷ್ಟು ನೆನೆಯುತ್ತೆ ನೋಡಿರಿ, ಅಷ್ಟು ಚೆನ್ನಾಗಿ ಪೂರಿ ಉಬ್ಕೊಂಡು ಬರ್ತಾವ್ರಿ. ನೋಡ್ತಾ ಇರ್ಬೋದಲ್ಲ, ನಾನು ಇವಾಗ ಇದನ್ನ ಹಿಟ್ಟು ಚೆನ್ನಾಗಿ ಮಿದ್ಕೊಂಡು ಒಂದೊಂದಾಗಿ ಉಳ್ಳೆಗಳನ್ನು ಮಾಡ್ಕೋತಾ ಇದ್ದೀನಿ ಪೂರಿನ ಲಟ್ಟಿಸ್ಕೊಳ್ಳೋದಕ್ಕಂತೇಳಿ. ಇವಾಗ ನೋಡ್ತಾ ಇರ್ಬೋದಲ್ವ, ಎಣ್ಣೆನ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಕಾದ ಎಣ್ಣೆಗೆ ನಾನು ಸ್ವಲ್ಪ ಈ ಹಿಟ್ಟನ್ನು ಅಂದರೆ ಉಳ್ಳೆನ ಎದ್ಕೊಂಡು ಲಟ್ಟಿಸ್ಕೋತಾ ಇದ್ದೀನಿ. ಎಣ್ಣೆನ ನಾವು ಕಾಯೋಕೆ ಇಡಬೇಕಾದ್ರೆ ನೀವು ಊರಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಬೇಕಾಗತ್ತೆ ರೀ. ಪೂರಿ ಯಾವಾಗಲೂ ಮಾಡುವಾಗ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರಿ ಅಂತಂದರೆ ಪೂರಿ ಉಬ್ಬೋದಿಲ್ಲ. ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನಿಮ್ಗೆ. ಈ ರೀತಿಯಾಗಿ ನಾವು ಪೂರಿನ ಲಟ್ಟಿಸ್ಕೊಂಡ್ರಿ, ರೌಂಡಾಗಿ ಲಟ್ಟಿಸ್ಕೊಂಡು ನಿಮಗೆ ರೌಂಡಾಗಿ ಬೇಕಿದ್ದರೆ ಯಾವುದಾದ್ರೂ ಒಂದು ಬಾಕ್ಸನ್ನ ತೊಗೊಂಡು ನೀವು ಒಂದೇ ಅಳತೆಯಲ್ಲಿ ನೀವು ಮಾಡ್ಕೋಬೋದು. ನಾನಿಲ್ಲಿ ಹಾಗೇ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಕಾದ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆನ ತೊಗೊಂಡು ಮತ್ತು ಈ ರೀತಿಯಾಗಿ ಉಳ್ಳೆಗೆ ಎದ್ಕೊಂಡು ಈ ರೀತಿಯಾಗಿ ಪೂರಿನ ಲಟ್ಟಿಸ್ಕೊತಾ ಇದ್ದೀನಿ. ಒಂದು 3 ಪೂರಿಗಳನ್ನು ನೀವು ಪೂರಿಗಳನ್ನು ಮೊದಲು ಲಟ್ಟಿಸಿ ಇಟ್ಕೋಬಾರ್ದ್ರಿ, ಯಾಕಂದರೆ ಅವು ಉಬ್ಬೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಒಂದೊಂದಾಗಿ ಪೂರಿನ ಲಟ್ಟಿಸ್ಕೊಂಡ ತಕ್ಷಣವೇ ಈ ರೀತಿ ಕಾದ ಎಣ್ಣೆ ಒಳಗೆ ಹಾಕ್ಕೊಂಡ್ಬಿಡ್ರಿ. ಪೂರಿ ಚೆನ್ನಾಗಿ ಉಬ್ಕೊಂಡು ಬರ್ತೈತೆ ನೋಡಿರಿ ಫ್ರೆಂಡ್ಸ. ಈ ರೀತಿಯಾಗಿ ಉಬ್ಬಿದ ಪೂರಿನ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಯಾವ ರೀತಿಯಾಗಿ ಉಬ್ತೈತಿ ನೋಡಿರಿ. ಈ ರೀತಿಯಾಗಿ ನಾವು 2 ಸೈಡ್ ನಾವು ಎಣ್ಣೆ ಒಳಗೆ ಹಾಕ್ಕೊಂಡು ಪೂರಿನ ಫ್ರೈ ಮಾಡ್ಕೊಳ್ಳೋಣ್ರಿ. ಮೈದಾ ಹಿಟ್ಟು ಒಬ್ಬೊಬ್ರಿಗೆ ಇಷ್ಟ ಇರೋಂಗಿಲ್ಲ ರೀ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಗೋಧಿ ಹಿಟ್ಟಲ್ಲಿ ನಾವು ಈ ರೀತಿ ಪೂರಿನ ಉಬ್ಬೋ ಥರ ಮಾಡ್ಕೋಬೋದು ನೋಡಿರಿ. ಇದು ಚೆನ್ನಾಗಿ ಫ್ರೈ ಆಗೈತೆ ನೋಡಿರಿ. ಇವಾಗ 2 ಸೈಡ್ ನಾನು ಬೇಯಿಸ್ಕೊಂಡಿದ್ದೀನಿ. 2 ಸೈಡ್ ಬೇಯಿಸ್ಕೊಂಡು ತಕ್ಕೋತಾ ಇದ್ದೀನಿ. ಯಾವ ರೀತಿ ಉಬ್ಬಿದೆ ಅಲ್ವಾ, ತುಂಬಾ ಚೆನ್ನಾಗಿ ಆಗ್ತಾ ಇದೆಯಲ್ವ. ನೋಡಿದ್ರೇ ಬಾಯಿ ಒಳಗೆ ನೀರು ಬರೋ ಥರ ಆಗಿದೆ ಅಲ್ವಾ ಪೂರಿ. ಇದೇ ರೀತಿನ ಉಳಿದಿರುವಂಥ ಹಿಟ್ಟಲ್ಲಿ ನಾನು ಮತ್ತೆ ಒಂದು ಪೂರಿನ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಉಳಿದಿರುವಂತಹ ಪೂರಿನೂ ಕೂಡ ಇದೇ ರೀತಿಯಾಗಿ ಉಬ್ಕೊಂಡು ಬರ್ತೈತಿ ನೋಡಿರಿ ಫ್ರೆಂಡ್ಸ್. ನೋಡಿರಿ, ನಾನು ಹಾಕ್ತಾ ಇರೋದು ನೋಡ್ತಿರ್ಬೋದಲ್ವ. ತುಂಬ ತೆಳುವಾಗಿ ಬೇಡ, ಹಾಗೆಯೇ ತುಂಬ ದಪ್ಪನಾಗಿಯೂ ಬೇಡ. ಒಂದೇ ಅಳತೆಯಲ್ಲಿ ಒಂದೇ ಥರನಾಗಿ ನೀವು ಈ ಪೂರಿನ ಉಳ್ಳೆಗಳನ್ನು ಹರಿದು ಇಟ್ಕೊಂಡ್ರಿ ಅಂತಂದರೆ ಅಥವಾ ಉಳ್ಳೆನ ಕಟ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನೀವು ಈ ರೀತಿಯಾಗಿರುವಂತಹ ಉಬ್ಬಿದಂಥ ಪೂರಿ ನಿಮ್ಗೆ ಆಗ್ತಾವೆ ನೋಡಿರಿ. ಹೋಟೆಲ್ನಲ್ಲಿ ಯಾವ ರೀತಿಯಾಗಿ ಸಿಗ್ತಾವೆ ನೋಡಿರಿ, ಅದೇ ರೀತಿ ಆಗುತ್ತೆ. ಹೆಲ್ದಿ ಕೂಡ ಆಗಿರುತ್ತೆ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ. ಈ ರೀತಿ ಎಲ್ಲ ಪೂರಿಗಳನ್ನು ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ರೀ ನಾನೀಗ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಾಕತ್ತೀರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ. ಹಾಗೆಯೇ ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಮೊದಲು ನಿಮ್ಗೆ ಬರ್ತಾವ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.